أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين لن تنالوا البر حتى تنفقوا مما تحبون وما تنفقوا من شيء فإن الله به عليم. ನಿಮಗೆ ಪ್ರಿಯವಾದವುಗಳಿಂದ ದೇವಮಾರ್ಗದಲ್ಲಿ ವ್ಯಯಿಸುವವರೆಗೆ ನೀವು ಒಳಿತಿನ ಉನ್ನತ ಮಟ್ಟವನ್ನು ಗಳಿಸಲಾರ್ರಿ ಎಂದು ಅಲ್ಲಾಹನು ಈ ವಚನದಲ್ಲಿ ಸ್ಪಷ್ಟಗೊಳಿಸಿರುವನು. ಹಜರತ್ ಮಸೀಮ್ ಅಲೈಹಿಸ್ಸಲಾಂ ಇದರ ವಿವರಣೆಯಲ್ಲಿ ಹೇಳುತ್ತಾರೆ, ನಿಮಗೆ ಪ್ರಿಯವಾದವುಗಳಿಂದ ದೇವಮಾರ್ಗದಲ್ಲಿ ವ್ಯಯಿಸುವವರೆಗೆ ಮೋಕ್ಷದ ಕಡೆಗೆ ಕೊಂಡೊಯ್ಯುವ ನೈಜ ಒಳಿತನ್ನು ಖಂಡಿತ ಗಳಿಸಲಾರ್ರಿ. ಮತ್ತೊಂದೆಡೆ ಅವರು ಹೇಳುತ್ತಾರೆ, ಸಂಪತ್ತಿನೊಂದಿಗೆ ಪ್ರೀತಿ ಸಲ್ಲದು. ನಿಮಗೆ ಪ್ರಿಯವಾದವುಗಳಿಂದ ದೇವಮಾರ್ಗದಲ್ಲಿ ವ್ಯಯಿಸುವವರೆಗೆ ನೀವು ಒಳಿತನ್ನು ಖಂಡಿತವಾಗಿಯೂ ಗಳಿಸಲಾರ್ರಿ ಎಂದು ಅಲ್ಲಾಹನು ಹೇಳುತ್ತಾನೆ. ವ್ಯರ್ಥ ಮತ್ತು ನಿರುಪಯುಕ್ತ ವಸ್ತುಗಳನ್ನು ಖರ್ಚು ಮಾಡುವುದರಿಂದ ಯಾವನೇ ವ್ಯಕ್ತಿಯು ಒಳಿತು ಮಾಡಿದ್ದಾಗೆ ವಾದಿಸಲು ಸಾಧ್ಯವಲ್ಲ. ಒಳಿತಿನ ಬಾಗಿಲು ಇಕ್ಕಟ್ಟಾಗಿರುವುದಾಗಿದೆ. ನಿರುಪಯುಕ್ತ ವಸ್ತುಗಳನ್ನು ಖರ್ಚು ಮಾಡುವುದರಿಂದ ಯಾರೂ ಇದರಲ್ಲಿ ಪ್ರವೇಶಿಸಲು ಸಾಧ್ಯವಲ್ಲ ಎಂಬ ಸಂಗತಿಯನ್ನು ನೆನಪಿಡಬೇಕು. ಏಕೆಂದರೆ ಎಷ್ಟರ ತನಕ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಖರ್ಚು ಮಾಡುವುದಿಲ್ಲವೋ ಅಷ್ಟರ ತನಕ ಅಲ್ಲಾಹನ ಪ್ರಿಯದಾಸನೆಂಬ ಸ್ಥಾನ ಲಭಿಸದು. ಕಷ್ಟತೆಗಳನ್ನು ಅನುಭವಿಸಲು ತಯಾರಲ್ಲವೆಂದಾದರೆ ಮತ್ತು ನಿಜವಾದ ಒಳಿತನ್ನು ಮಾಡಲು ತಯಾರಲ್ಲವೆಂದಾದರೆ ಹೇಗೆ ವಿಜಯ ಮತ್ತು ಯಶಸ್ಸು ಗಳಿಸಲು ಸಾಧ್ಯ? ಶ್ರೇಷ್ಠ ಸಹಾಬ್ಯರಿಗೆ ಈ ಪದವಿ ಉಚಿತವಾಗಿ ಲಭಿಸುತ್ತೆ. ತಾತ್ಕಾಲಿಕವಾದ ಕಷ್ಟತೆಗಳನ್ನು ಸಹಿಸುವವರೆಗೆ ಯಥಾರ್ಥ ಸಂತೋಷಕ್ಕೆ ಕಾರಣವಾಗುವಂತಹ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲು ಸಾಧ್ಯವಲ್ಲ. ಅಲ್ಲಾಹನನ್ನು ಮೋಸಗೊಳಿಸಲು ಸಾಧ್ಯವಲ್ಲ. ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಕಷ್ಟತೆಗಳ ಪರಿವೆ ಮಾಡದವನು ಅನುಗ್ರಹೀತನು. ಏಕೆಂದರೆ ಸ್ಥಾಯಿಯಾದ ಸಂತುಷ್ಟಿ ಮತ್ತು ಸ್ಥಿರವಾದ ಆರಾಮದ ಬೆಳಕು ತಾತ್ಕಾಲಿಕ ತೊಂದರೆಯ ನಂತರ ಸತ್ಯವಿಶ್ವಾಸಿಗೆ ಲಭಿಸುತ್ತದೆ. ಆದ್ದರಿಂದ ಸಂಪತ್ತನ್ನು ಖರ್ಚು ಮಾಡುವುದರ ಬಗೆಗಿನ ಈ ಅರಿವನ್ನು ಅಲ್ಲಾಹನ ನಿರ್ದೇಶನ ಪ್ರಕಾರ ಹಜರತ್ ಮಸೀಮ್ ಅಲೈಹಿಸ್ಸಲಾಂ ನಮ್ಮಲ್ಲಿ ಉಂಟು ಮಾಡಲು ಬಯಸುತ್ತಾರೆ. ಈ ಸಂಗತಿಯನ್ನು ಈ ಜಮಾತ್ ಅರಿತಿದೆ ಮತ್ತು ತನ್ನ ಸಂಪತ್ತನ್ನು ದೀನಿನ ಮಾರ್ಗದಲ್ಲಿ ಖರ್ಚು ಮಾಡಲಿಕ್ಕಾಗಿ ಮುಂದಿರಿಸಿದೆ ಎಂಬುದು ಜಮಾತಿನ ಮೇಲೆ ಮತ್ತು ಪ್ರತಿಯೊಬ್ಬ ಅಹಮದಿಯರ ಮೇಲೆ ಅಲ್ಲಾಹನ ಬಹಳ ದೊಡ್ಡ ಔದಾರ್ಯವಾಗಿದೆ. ಜಮಾತಿನ ಬಹುತೇಕರು ತಮಗೆ ಅವಶ್ಯಕತೆಗಳು ಇದ್ದೂ ಕೂಡ ತಮ್ಮ ಸಂಪತ್ತನ್ನು ದೀನಿನ ಅಗತ್ಯಕ್ಕಾಗಿ ನೀಡುತ್ತಾರೆ. ಇಂತಹ ಅನೇಕ ಉದಾಹರಣೆಗಳು ಇವೆ. ಲೋಕದ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗುತ್ತಾ ಇವೆ. ವಿಶೇಷವಾಗಿಯೂ ಅಭಿವೃದ್ಧಿಶೀಲ ದೇಶಗಳ ಸ್ಥಿತಿ ಕೆಟ್ಟು ಹೋಗಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸ್ಥಿತಿಯು ಹಿಂದಿನಂತೆ ಇಲ್ಲ. ರಷ್ಯಾ ಮತ್ತು ಉಕ್ರೇನಿನ ಯುದ್ಧ ಕೂಡ ಸ್ಥಿತಿಯನ್ನು ಸಾಕಷ್ಟು ಹಾಳು ಮಾಡಿದೆ. ಅದಲ್ಲದೆ ಆ ದೇಶಗಳ ರಾಜಕಾರಣಿಗಳ ಭ್ರಷ್ಟಾಚಾರ ಕೂಡ ಸ್ಥಿತಿಯನ್ನು ಕೆಡಿಸಿದೆ. ಆದರೂ ಅಹಮದಿಯರು ತಮ್ಮ ಧನತ್ಯಾಗದಲ್ಲಿ ಮುಂದೆ ಆಗುತ್ತಾ ಹೋಗುತ್ತಿದ್ದಾರೆ. ಲೌಕಿಕವಾದಿಯ ದೃಷ್ಟಿಯಲ್ಲಿ ಇದನ್ನು ಮನವರಿಕೆ ಮಾಡುವುದು ಕಷ್ಟ. ಆದರೆ ಯಾರ ವಿಶ್ವಾಸ ಸುದೃಢವಾಗಿರುತ್ತದೋ ಅವರು ಈ ತ್ಯಾಗದ ಪ್ರತಿಫಲವಾಗಿ ಅಲ್ಲಾಹನ ಅನುಗ್ರಹವನ್ನು ಕಾಣುತ್ತಾರೆ. ನವೆಂಬರಿನ ಮೊದಲ ವಾರದಲ್ಲಿ ತೆಹರೀಕ್ ಜದೀದಿನ ಹೊಸ ವರ್ಷದ ಘೋಷಣೆಯಾಗುತ್ತದೆ. ಅದರ ಮುಸ್ಲಿಮದ್ ರಜಲಾನ್ಹು ತೆಹರೀಕ್ ಜದೀದನ ಘೋಷಣೆ ಮಾಡಿದ್ದರು ಮತ್ತು ಆಗ ಅವರು ಕೆಲವು ಬೇಡಿಕೆಗಳನ್ನು ಇರಿಸಿದ್ದರು. ಅವುಗಳಲ್ಲಿ ಮಹಿಳೆಯರಿಗೆ ಸಂಬಂಧಿಸಿ ಇರಿಸಿದ ಬೇಡಿಕೆಗಳಲ್ಲಿ ಒಂದು ಏನೆಂದರೆ ಅವರು ಆಭರಣಗಳನ್ನು ಇರಿಸಬಾರದು ಅಥವಾ ಸ್ವಲ್ಪವೇ ತಮ್ಮ ಬಳಿ ಇರಿಸಿ ತ್ಯಾಗವನ್ನು ಮಾಡಬೇಕು ಎಂದಾಗಿತ್ತು. ಆಗಲೂ ಈಗಲೂ ಮಹಿಳೆಯರು ತ್ಯಾಗಗಳನ್ನು ಮಾಡುತ್ತಿದ್ದಾರೆ. ಕೆಲವು ಮಹಿಳೆಯರು ತಮ್ಮ ಎಲ್ಲ ಆಭರಣಗಳನ್ನು ಚಂದವಾಗಿ ನೀಡುತ್ತಾರೆ. ಬಡಜನರು ತಮ್ಮ ಆಹಾರದ ಖರ್ಚನ್ನು ಕಡಿಮೆಗೊಳಿಸಿ ಚಂದ ನೀಡುತ್ತಾರೆ. ಅನೇಕರಿಗೆ ಅಲ್ಲಾಹನು ದಯಪಾಲಿಸುತ್ತಾನೆ. ಇದರಿಂದ ಶ್ರೀಮಂತರು ಪಾಠ ಕಲಿತುಕೊಂಡು ತಮ್ಮ ತ್ಯಾಗಗಳ ಮಟ್ಟವನ್ನು ವರ್ಧಿಸಬೇಕು. ಹಜರತ್ ಮುಸ್ಲಿಮೌದ್ ರಜಲಾನ್ಹು ಹೀಗೆ ಹೇಳಿದರು, ತಮ್ಮ ತಿಂಗಳ ಆದಾಯದ 45% ನೀಡುವ ಬಡವರು ಕೂಡ ಇದ್ದಾರೆ.
ಆದರೆ ಶ್ರೀಮಂತರು ಕೇವಲ 1.5% ನೀಡುತ್ತಾರೆ. ಈಗಂತೂ 100% ನೀಡುವ ಬಡವರು ಕೂಡ ಇದ್ದಾರೆ ಮತ್ತು ಶ್ರೀಮಂತರು 1% ನೀಡುತ್ತಾರೆ. ಈ ರೀತಿಯಲ್ಲಿ ಬಡವರ ತ್ಯಾಗದ ಮಟ್ಟ ಬಹಳ ಉನ್ನತವಾಗಿರುವುದಾಗಿದೆ. ಈ ನಿಟ್ಟಿನಲ್ಲಿ ಸಿರಿವಂತರು ತಮ್ಮ ಅವಲೋಕನ ನಡೆಸಬೇಕು. ಅಲ್ಲಾಹನು ಯಾರಿಗೂ ಸಾಲಗಾರನಾಗಿ ಇರುವುದಿಲ್ಲ, 7 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ವರ್ಧಿಸಿಕೊಡುವನು ಎಂದು ಪವಿತ್ರ ಕುರಾನ್ನಲ್ಲಿ ಮತ್ತೊಂದೆಡೆ ಹೇಳಿರುವನು. ಒಂದೆಡೆ ಜಮಾತಿನ ವಿರೋಧಿಗಳು ಜಮಾತನ್ನು ಕೊನೆಗೊಳಿಸಲಿಕ್ಕಾಗಿ ಪರಿಶ್ರಮಿಸುತ್ತಿದ್ದಾರೆ, ಆದರೆ ಮತ್ತೊಂದೆಡೆ ಅಲ್ಲಾಹನು ನವ ಅಹಮದಿಯರ ಹೃದಯದಲ್ಲಿ ಜಮಾತಿನ ಪರವಾಗಿ ತ್ಯಾಗ ಮಾಡುವ ಉತ್ಸಾಹವನ್ನು ಉಂಟು ಮಾಡಿದನು ಮತ್ತು ಅವರಿಗೆ ದಯಪಾಲಿಸುತ್ತಲೂ ಇರುವನು. ಅಲ್ಲಾಹನು ಹೊತ್ತಿಸಿದ ಈ ದೀಪವನ್ನು ಈ ಎದುರಾಳಿಗಳು ಊದುವುದರಿಂದ ನಂದಿ ಹೋಗುವುದೇ. ಅವರು ಎಷ್ಟು ಶ್ರಮಿಸುವುದಾದರೂ ಪರಾಜಯ ಮತ್ತು ಸೋಲೆ ವಿರೋಧಿಗಳಿಗೆ ವಿಧಿಸಿದೆ ಮತ್ತು ಜಮಾತ್ ಲೋಕದ ಎಲ್ಲ ಮೂಲಗಳಲ್ಲೂ ತ್ಯಾಗಗಳ ಉದಾಹರಣೆಗಳನ್ನು ನೆಲೆನಿಲ್ಲಿಸುತ್ತಾ ಅಭಿವೃದ್ಧಿ ಹೊಂದುತ್ತಾ ಇದೆ. ಜಮಾತಿನ ವಿರುದ್ಧ ಎಲ್ಲೆಡೆ ಪಿತೂರಿ ಇದ್ದ ಕಾರಣದಿಂದ ಹಜರತ್ ಮುಸ್ಲಿಮದ್ ರಜಿಯಲ್ಲಾಹು ತೆಹರೀಕ್ ಜದೀದನ್ನು ಆರಂಭಿಸಿದ್ದರು. ಎಲ್ಲಿಯವರೆಗೆ ಎಂದರೆ ಸರ್ಕಾರದ ಅಧಿಕಾರಿಗಳು ಕೂಡ ಎದುರಾಳಿಗಳನ್ನು ಬೆಂಬಲಿಸುತ್ತಿದ್ದರು. ತಬ್ಲೀಗ್ ಮಾಡಿಕೊಂಡು ಜಮಾತನ್ನು ವರ್ಧಿಸುವುದು ಮತ್ತು ಲೋಕದ ಪ್ರತಿಯೊಂದು ದೇಶದಲ್ಲಿ ಅಹಮದಿ ಜಮಾತಿನ ಮೂಲಕ ಇಸ್ಲಾಮಿನ ಧ್ವಜವನ್ನು ಹಾರಿಸುವುದೇ ತೆಹರೀಕ್ ಜದೀದಿನ ಉದ್ದೇಶವಾಗಿತ್ತು. ಒಟ್ಟಿನಲ್ಲಿ ಅಹಮದೇ ಜಮಾತಿನ ಮೂಲಕ ಇಸ್ಲಾಮಿನ ಮಡಿಲಲ್ಲಿ ಬಂದ ಈ ಜನರೇ ನಂಬಿಕೆ, ದೃಢ ವಿಶ್ವಾಸ ಮತ್ತು ತ್ಯಾಗದ ಉದಾಹರಣೆಗಳನ್ನು ಸ್ಥಾಪಿಸಲು ಪ್ರಯತ್ನಿಸುವವರಾಗಿದ್ದಾರೆ. ತೆಹರೀಕ್ ಜದೀದ್ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಸಂಬಂಧಿಸಿ ಇನ್ನಷ್ಟು ಹೇಳುವನು. ಜಮಾತಿನ ವಿರುದ್ಧ ಎಲ್ಲೆಡೆ ಪಿತೂರಿ ಮತ್ತು ಕೋಲಾಹಲ ಏಳುತ್ತಿತ್ತು. ವಿಶೇಷವಾಗಿ ಅಹರಾರಿಗಳು ಗಲಭೆಯನ್ನು ಉಂಟು ಮಾಡಲಿಕ್ಕಾಗಿ ತಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿದ್ದರು ಮತ್ತು ಅಹಮದಿಯತಿನ ಅಸ್ತಿತ್ವವೇ ಇಲ್ಲದಂತೆ ಮಾಡುವೋ ಮತ್ತು ಕಾದ್ಯಾನಿನ ಹೆಸರು ಹಾಗೂ ಕುರುಹು ಇಲ್ಲದಂತೆ ಮಾಡುವೋ ಎಂದು ಘೋಷಿಸುತ್ತಿದ್ದರು. ಕಾದ್ಯಾನಿನ ಪ್ರತಿಯೊಂದು ಇಟ್ಟಿಗೆಯನ್ನು ಪುಡಿ ಮಾಡುವೋ ಎಂದು ಹೇಳುತ್ತಿದ್ದರು. ಎಲ್ಲಿಯವರೆಗೆಂದರೆ ಹಜರತ್ ಮಸೀಹ್ ಅಲೈಹಿಸ್ಸಲಾಮರ ಕಬರ್ ಮತ್ತು ಪರಿಶುದ್ಧ ಸ್ಥಳಗಳನ್ನು ಅಪಮಾನಿಸಲು ಯೋಜನೆ ಹಾಕಿದ್ದರು. ಸರ್ಕಾರದ ವತಿಯಿಂದಲೂ ವಿರೋಧಿಗಳ ಕಡೆಗೆ ಹೆಚ್ಚು ಒಲವು ತೋರುತ್ತಿತ್ತು. ಆ ಸಮಯದಲ್ಲಿ ಆಂಗ್ಲೇಯ ಸರ್ಕಾರ ಇತ್ತು. ಆದರೂ ಸರ್ಕಾರ ಪಿತೂರಿಯನ್ನು ಕೊನೆಗೊಳಿಸಲು ಪ್ರಯತ್ನಿಸುವುದಕ್ಕೆ ಬದಲಾಗಿ ಅವರಿಗೆ ನೆರವು ನೀಡುತ್ತಿದ್ದರು. ಈ ಅವಸ್ಥೆಗಳಲ್ಲಿ ಹಜರತ್ ಮುಸ್ಲಿಮದ್ ರಜಿಯಲ್ಲಾಹು ಜಮಾತಿನ ಮುಂದೆ ಒಂದು ಯೋಜನೆಯನ್ನು ಇರಿಸಿ ಹುರಿದುಂಬಿಸಿದರು. ಅದರಲ್ಲಿ ಧನತ್ಯಾಗದ ಬಗ್ಗೆ ಗಮನ ಸೆಳೆದರು. ಇದು 1934ರ ಮಾತಾಗಿದೆ. ಅವರು ಹೇಳಿದರು, ಕೆಲವೊಮ್ಮೆ ದೀರ್ಘಕಾಲಕ್ಕೆ ತ್ಯಾಗಗಳನ್ನು ಮಾಡಬೇಕಾಗಿ ಬರುತ್ತವೆ. ಮಹಿಳೆಯರು ಮತ್ತು ಮಕ್ಕಳು ಕೂಡ ಅದಕ್ಕಾಗಿ ತಯಾರಾಗಿರಿ. ಇದು ಕೇವಲ ಪುರುಷರ ಕೆಲಸವಲ್ಲ, ಬದಲಾಗಿ ಸ್ತ್ರೀಯರು ಕೂಡ ತಮ್ಮ ಹೊಣೆಗಾರಿಕೆಗಳನ್ನು ಮನವರಿಕೆ ಮಾಡಬೇಕು. ಆ ಸಮಯದಲ್ಲಿ ಇದು ಪ್ರತಿಯೊಬ್ಬ ಅಹಮದಿಗೆ ಕಡ್ಡಾಯವಾಗಿರದಿದ್ದರೂ ಕೂಡ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಅಸಾಮಾನ್ಯವಾದ ಆವೇಶವನ್ನು ಜಮಾತ್ ತೋರಿಸಿತ್ತು. ಹೇಗಿದ್ದರೂ 1934ರಲ್ಲಿ ಅವರು ಒಂದು ಫಂಡಿನ ಘೋಷಣೆ ಮಾಡಿದರು. ನಾವು ಶತ್ರುಗಳ ಆಕ್ಷೇಪಗಳಿಗೆ ಉತ್ತರಿಸಬೇಕೆಂದು ಅವರು ಹೇಳಿದರು. ಆ ಕಾಲದಲ್ಲಿ ಅವರು ಜಮಾತಿಗೆ ಒಂದು ಯೋಜನೆ ತಯಾರು ಮಾಡಿಕೊಟ್ಟರು. ಅದರಲ್ಲಿ ತಮ್ಮ ಸುಧಾರಣೆ ಮತ್ತು ತ್ಯಾಗದ ಮಟ್ಟವನ್ನು ಉನ್ನತಗೊಳಿಸುವುದರ ಬಗ್ಗೆ ಗಮನ ಸೆಳೆದರು ಮತ್ತು ಧನತ್ಯಾಗದ ಬಗ್ಗೆಯೂ ಹುರಿದುಂಬಿಸಿದರು. ಆ ಕಾಲದಲ್ಲಿ ತಮ್ಮ ಮತ್ತು ತಮ್ಮ ಮಕ್ಕಳ ಖರ್ಚನ್ನು ಕಡಿಮೆಗೊಳಿಸಿಕೊಂಡು ಜಮಾತ್ ಸ್ಥಾಪಿಸಿದ ಮಾದರಿಯನ್ನು ಅಲ್ಲಾಹನು ಹೇಗೆ ಸ್ವೀಕಾರ ಮಾಡಿಕೊಂಡನು ಎಂದರೆ, ಅದರಿಂದ ಲೋಕದಲ್ಲಿ ತಬ್ಲೀಗಿನ ಅಸಾಧಾರಣವಾದ ಮಾರ್ಗಗಳು ತೆರೆದುಕೊಂಡವು ಮತ್ತು ಈ ತ್ಯಾಗ ಅವರಷ್ಟಕ್ಕೆ ಪರಿಮಿತಗೊಳ್ಳಲಿಲ್ಲ. ಬದಲಾಗಿ ಇಂದು ಕೂಡ ಅಂತಹ ಉದಾಹರಣೆಗಳು ಕಾಣಬಹುದಾಗಿದೆ. ಹೇಗಿದ್ದರೂ ಆ ಜನರು ಧನತ್ಯಾಗಗಳನ್ನು ಮಾಡುವುದರೊಂದಿಗೆ ತಮ್ಮ ಜೀವಿತಗಳನ್ನು ಕೂಡ ವಕ್ಫ್ ಮಾಡಿದರು. ದೂರ ದೂರ ದೇಶಗಳಿಗೆ ತಬ್ಲೀಗಾಗಿ ಹೋದರು. ಕೆಲವರು ಜೈಲುವಾಸದ ಕಷ್ಟತೆಗಳನ್ನು ಅನುಭವಿಸಬೇಕಾಗಿ ಬಂತು. ಆರಂಭದಲ್ಲಿ ಹಜರತ್ ಮುಸ್ಲಿಮದ್ ರಜಿಯಲ್ಲಾಹು ಈ ಯೋಜನೆಯನ್ನು 10 ವರ್ಷಗಳಿಗೆ ವರ್ಧಿಸಿದ್ದರು. 3 ವರ್ಷಗಳಿಗೆ ಮಾಡಿದ್ದನ್ನು 10 ವರ್ಷಗಳಿಗೆ ಮಾಡಿದ್ದರು. ಅನಂತರ 10 ವರ್ಷಗಳು ಪೂರ್ತಿಯಾಗಿ ಅದರ ಸಕಾರಾತ್ಮಕ ಪರಿಣಾಮಗಳು ಪ್ರಕಟಗೊಂಡಾಗ ಹೆಚ್ಚಿನ ತ್ಯಾಗಗಳನ್ನು ಮಾಡುವವರ ಅಭಿಲಾಷ ಪ್ರಕಾರ ಅದನ್ನು ಇನ್ನಷ್ಟು ವರ್ಧಿಸಿದರು. ಹೀಗೆ ಇದು ಸ್ಥಾಯಿಯಾದ ಯೋಜನೆಯಾಯಿತು. ನಾವಿಂದು ಅಲ್ಲಾಹನ ನೆರವು ಮತ್ತು ಸಹಾಯದ ದೃಶ್ಯಗಳನ್ನು ನೋಡುತ್ತಿದ್ದೇವೆ. ಅವುಗಳು ಆ ಆರಂಭದ ಜನರ ತ್ಯಾಗಗಳ ಪರಿಣಾಮವಾಗಿದೆ. ಅದನ್ನು ಅಲ್ಲಾಹನು ಸ್ವೀಕಾರ ಮಾಡಿಕೊಂಡನು. ಈಗಲೂ ಹೊಸದಾಗಿ ಭಾಗಿಯಾಗುವವರಿಗೆ ಕೆಲವೊಮ್ಮೆ ಕನಸುಗಳ ಮೂಲಕ ಈ ಯೋಜನೆ ಮತ್ತು ಧನತ್ಯಾಗದ ಕಡೆಗೆ ಗಮನ ಸೆಳೆಯಲಾಗಿದೆ. ಈ ಆರಂಭಿಕ ತ್ಯಾಗಗಳನ್ನು ಮಾಡಿದವರ ಸಂತಾನಗಳು ಇಂದು ಕೂಡ ತಮ್ಮ ತಂದೆ ತಾತಂದಿರ ತ್ಯಾಗಗಳನ್ನು ನೆನಪಿಡುತ್ತಾ ಸ್ವತಃ ಮತ್ತು ತಮ್ಮ ಸಂತಾನಗಳನ್ನು ಈ ತ್ಯಾಗಗಳ ಪರಂಪರೆಯನ್ನು ಜಾರಿಗೊಳಿಸಲು ಪ್ರಯತ್ನಿಸಬೇಕಾಗಿದೆ. ತಮ್ಮ ಮೇಲೆ ಉಂಟಾದ ಅನುಗ್ರಹಗಳ ಕಾರಣದಿಂದ ಸ್ವತಃ ಕೂಡ ಹೆಚ್ಚು ಹೆಚ್ಚಾಗಿ ತ್ಯಾಗಗಳನ್ನು ಮಾಡಬೇಕು. ನಮಗೆ ಕಂಡುಬಂದ ತೆಹರೀಕ್ ಜದೀದಿನ ಫಲಗಳನ್ನು ಹೇಳುತ್ತೇನೆ. ಆರಂಭದಲ್ಲಿ ನಾವು ಕಾದ್ಯಾನಿಯಿಂದ ಹೊರಗೆ ಹೋಗಿರಲಿಲ್ಲ ಅಥವಾ ಭಾರತದಲ್ಲೇ ಸ್ವಲ್ಪ ಮಟ್ಟಿಗೆ ಹರಡಿದವು. ಆದರೆ ಈಗ ಲೋಕದ 220 ದೇಶಗಳಲ್ಲಿ ಮಸೀದಿಗಳ ಒಟ್ಟು ಸಂಖ್ಯೆ 9300ಕ್ಕಿಂತ ಅಧಿಕವಿದೆ. ಮಿಷನ್ ಹೌಸ್ಗಳ ಸಂಖ್ಯೆ 3400ಕ್ಕಿಂತ ಅಧಿಕವಿದೆ. ಅನೇಕ ಮಸೀದಿಗಳು ಮತ್ತು ಮಿಷನ್ ಹೌಸ್ಗಳು ನಿರ್ಮಾಣವಾಗುತ್ತಿವೆ. ಮುಬಲ್ಲಿಗರ ಮತ್ತು ಮೌಲ್ಯಮರ ಸಂಖ್ಯೆ ಲೋಕದಲ್ಲಿ 5000ದಷ್ಟು ಇದೆ. ಇದು ಕೂಡ ಅಧಿಕವಾಗುತ್ತಿದೆ. ಅಲ್ಲಾಹನ ಅನುಗ್ರಹದಿಂದ ಪವಿತ್ರ ಕುರಾನಿನ ತರ್ಜುಮೆ ಕೂಡ ಆಗುತ್ತಿವೆ. 27 ಭಾಷೆಗಳಲ್ಲಿ ತರ್ಜುಮೆ ಆಗಿವೆ. ಲಿಟ್ರೇಚರ್ಗಳು ಪ್ರಕಾಶನಗೊಳ್ಳುತ್ತಿವೆ. ಅನೇಕ ಭಾಷೆಗಳಲ್ಲಿ ಸಾಹಿತ್ಯಗಳ ತರ್ಜುಮೆ ನಡೆಯುತ್ತಿವೆ. ಅನೇಕ ಕೆಲಸಗಳು ತೆಹರೀಕ್ ಜದೀದಿನ ಕಾರಣದಿಂದ ಶುರುವಾಗಿವೆ.
ಇದರಲ್ಲಿ ಬೇರೆ ಚಂದಗಳು ಕೂಡ ಸೇರಿಕೊಂಡುವೆಯಾದರೂ ತೆಹ್ರೀಕ್ ಜದೀದಿನ ಬಹಳ ದೊಡ್ಡ ಪಾತ್ರವಿದೆ. ಈ ವರ್ಷ ಜಾಗತಿಕ ಅಹಮದಿಯ ಜಮಾತಿಗೆ 14.20 ಮಿಲಿಯನ್ ಪೌಂಡಿನ ತ್ಯಾಗವನ್ನು ಮಾಡಲು ಸೌಭಾಗ್ಯ ಲಭಿಸಿತ್ತು. ಅಲ್ಹಮ್ದುಲಿಲ್ಲಾ. ಕಳೆದ ವರ್ಷಕ್ಕಿಂತ 7,49,000 ಪೌಂಡಿನ ಅಧಿಕ ವಸೂಲಿ ನಡೆದಿದೆ. ಒಟ್ಟು ವಸೂಲಿಯ ಪ್ರಕಾರ ಪಾಕಿಸ್ತಾನವನ್ನು ಹೊರತುಪಡಿಸಿ ಮೊದಲ 10 ಜಮಾತುಗಳು ಹೀಗಿವೆ: ಜರ್ಮನಿ, ಬ್ರಿಟನ್, ಕೆನಡಾ, ಅಮೆರಿಕ, ಮಿಡಲ್ ಈಸ್ಟಿನ ಒಂದು ದೇಶ 6ನೇ ಸ್ಥಾನದಲ್ಲಿ ಭಾರತ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಮಿಡಲ್ ಈಸ್ಟಿನ ಒಂದು ದೇಶ 10ನೇ ಸ್ಥಾನದಲ್ಲಿ ಘಾನಾ. ಭಾರತದ 10 ರಾಜ್ಯಗಳಲ್ಲಿ 1ನೇ ಸ್ಥಾನ ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಜಮ್ಮು ಕಾಶ್ಮೀರ, ಒಡಿಶಾ, ಪಂಜಾಬ್, ಬಂಗಾಳ, ದೆಹಲಿ ಮತ್ತು ಮಹಾರಾಷ್ಟ್ರ. ತ್ಯಾಗದಲ್ಲಿ ಮೊದಲ 10 ಜಮಾತುಗಳು ಕೊಯಂಬತ್ತೂರು, ತಮಿಳುನಾಡು, ಕಾದ್ಯಾನ್, ಹೈದರಾಬಾದ್, ಕ್ಯಾಲಿಕಟ್, ಮಂಜೇರಿ, ಮೇಲಪಾಲಯಂ, ಬೆಂಗಳೂರು, ಕಲ್ಕತ್ತಾ, ಕರಳಾಯಿ, ಕೇರಂಗ್. ಅಲ್ಲಾಹನು ಎಲ್ಲ ತ್ಯಾಗಗಳನ್ನು ಮಾಡುವವರ ಸಂಪತ್ತು ಮತ್ತು ಸಂತಾನಗಳಲ್ಲಿ ಅನುಗ್ರಹ ಸುರಿಸಲಿ. ಈ ಜನರು ಹಿಂದಿಗಿಂತ ಹೆಚ್ಚಾಗಿ ತ್ಯಾಗಗಳನ್ನು ಮಾಡುವರಾಗಲಿ. ಪ್ಯಾಲೆಸ್ತೀನರನ್ನು ಯಾವಾಗಲೂ ನೆನಪಿಡಿರಿ, ಅವರನ್ನು ಮರೆಯಬೇಡಿರಿ. ಪೀಡನೆಯಿಂದ ತತ್ತರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳನ್ನು ಅಲ್ಲಾಹನು ರಕ್ಷಿಸಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.